ರುದ್ರಾಕ್ಷಿನೇ ಯಾಕೆ ಕಟ್ತಾರ? ಅನುಭವ ಹೇಳ್ತಾರೆ, ರುದ್ರಾಕ್ಷ ಧಾರಣಾತ್ ಆತ್ಮೋತಿ ಕಿಂ ಪ್ರಯೋಜನ. ರುದ್ರಾಕ್ಷಿ ಧಾರಣೆಯಿಂದ ಏನಾಗ್ತದ? ಈ ಡಾಕ್ಟರ್ ಅಂತಾರ ರುದ್ರಾಕ್ಷಿ ಧಾರಣೆಯಿಂದ BP ಕಮ್ಮಿ ಆಗ್ತದ, ಶುಗರ್ ಕಮ್ಮಿ ಆಗ್ತದ. ಅವು ಕಮ್ಮಿ ಆಗ್ತದ ಅಂದ್ರೆ ಬಹಳ ಮಂದಿ ಹಾಕೊಳಕತ್ತಾರ. BP ಕಮ್ಮಿ ಆಗ್ತದ ಅಂತ ಹೇಳಿ ಉಪ್ಪು ಬಿಡ್ತಾರ. BP ಕಮ್ಮಿ ಆಗ್ತಂತ ಉಪ್ಪು ಬಿಡ್ತಾರ, ಶುಗರ್ ಬಂದದಂತ ಸಕ್ಕರೆ ಬಿಡ್ತಾರ, ಬೆಲ್ಲ ಬಿಡ್ತಾರ. ಪಾಪ ಆಗ್ತದ, ಪಾಪ ಮಾಡಿದ್ರ ಕರ್ಮ ಮಾಡಿದ್ರೆ ಯಾವುದೇ ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಆಗ್ತಂತ ತಿಳ್ಕೊಂಡು ಕೆಟ್ಟ ಕೆಲಸ ಮಾಡೋದು ಯಾರು ಬಿಡಂಗಿಲ್ಲ. ಅಂತ ಪ್ರಾಕೃತಿಕವಾಗಿ ಬೇಕಂದ್ರೂ ಕೂಡ ಅದಕ್ಕೆ ಆತ್ಮಕ ಏನ್ ಅದರಿಂದ ಪ್ರಯೋಜನ? ರುದ್ರಾಕ್ಷ ಧಾರಣ ಆತ್ಮೋತಿ ಕಿಂ ಪ್ರಯೋಜನ? ನಸು ಪುನರಾವರ್ತತೆ ಅಂದ್ರೆ ನಿನಗೆ ರುದ್ರಾಕ್ಷಿ ಹಾಕೊಂಡು ನೀ ದೇಹ ಬಿಟ್ಟೆ ಅಂತ ತಿಳ್ಕೊ, ಇದನ್ನ ನೀ ಕಳ್ಕೊಂಡೆ ಅಂತ ತಿಳ್ಕೊ. ಏನ್ ಕಳ್ಕೊಂಡೆ ಅಂದ್ರೆ ಆತ್ಮದ ಆಶ್ರಯ ಇದ್ದಂತ ಶರೀರವನ್ನ ಕಳ್ಕೊಂಡೆ ಅಂದ್ರೆ ನಿನಗೆ ಇನ್ನೇಮ್ ಹುಟ್ಟಿಲ್ಲ. ಯಪ್ಪ ಮತ್ತೆ ನಮ್ಮ ಅಪ್ಪನ ಹೊಟ್ಟೆ, ನಮ್ಮ ಅಪ್ಪ ಹೋಗ್ಯಂದ್ರೆ ನಮ್ಮ ಅಪ್ಪನ ಹೊಟ್ಟೆ ಮೊಮ್ಮಗ ಹುಟ್ಟು ಬರ್ಬೇಕು ಹಂಗಕ್ಕೆ ಹಿಂಗ ಅಂತ ತಿಳ್ಕೊಂಡು ಅನ್ನೋರು ಇದೆಂತ ಗದ್ದಲ ಅಂತ ತಿಳ್ಕೊಬಾರ್ದು. ಶರೀರ ತಗೊಂಡು ಬಂದಾಗ ಶರೀರಕ್ಕೆ ಸಂಬಂಧಪಟ್ಟಂತ ನೋವುಗಳು ಇದ್ದೇ ಇರ್ತಾವ. ನಿಶ್ಚಿಂತಿ ಯಾರಂತ ತಿಳ್ಕೊಂಡು ಹೇಳಿದಾಗ ಆತ್ಮಾನುಭವವೇ ನಿಶ್ಚಿಂತಿ. ವಿಶ್ವರಾಜ್ಯರು ಶರೀರ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಬಿಟ್ಟರು, ಆತ್ಮದ ಆನಂದದಲ್ಲಿದ್ರು. ಅವ್ರಿಗೆ ನಗದಂದ್ರೂ ಒಂದೇ, ಅದಂದ್ರೂ ಒಂದೇ, ಕಷ್ಟ ಅಂದ್ರೂ ಒಂದೇ, ಸುಖ ಬಂದ್ರು ಒಂದೇ, ಸಮತ್ವ ಭಾವದಿಂದ ಹೋಗ್ಬೇಕಾದ್ರೆ ಅವ್ರು ಇಬ್ಬರನ್ನು ಕೂಡ ಮೋಕ್ಷ ಪಡೆದುಕೊಂಡಂತ ಪುಣ್ಯಾತ್ಮರು ಯಾರಂದ್ರೆ ವಿಶ್ವರಾಜ್ಯರು. ಅದಕ್ಕೆ ಮೋಕ್ಷ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರು ಮೋಕ್ಷಾಪೇಕ್ಷೆಯಾಗಿ ಬಂದಿರ್ತೀವಿ ನಾವೆಲ್ಲರೂ ಕೂಡ ಗುರುನಾಥ ಶರಣಾಗತಿಯಾಗಿ, ಗುರುನಾಥ ನಾ ಮತ್ತೆ ಹುಟ್ಟಿ ಬಂದು ಈ ಭವಬಂಧನದಲ್ಲಿ ಬಿದ್ದು ಅದು ಇದು ಅನ್ನುವಂತ ಶರೀರ ಸಂಬಂಧದ ನೋವು ನಮಗೆ ಬೇಡ. ಭಗವಂತನಿಂದ ಬಂದಂತ ಈ ಒಂದು ಜೀವ ಭಗವಂತನಲ್ಲಿ ಉಳ್ಕೊಳ್ಬೇಕಾದ್ರೆ ಅದಕ್ಕೆ ಮೋಕ್ಷ ಪ್ರಾಪ್ತಿ ಮಾಡೋ ಅಂತ ತಿಳ್ಕೊಂಡು ಗುರುನಾಥಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದಾಗ ಗುರುನಾಥ ನಿಮ್ಮ ಮಸ್ತಕದ ಮೇಲೆ ತನ್ನ ಹಸ್ತವನ್ನಿಟ್ಟು ಬಂದಂತ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲಗಳನ್ನುವಂತ ತ್ರಿಮಲ ದೋಷಗಳನ್ನು ಕಳೆದು ನಿಮಗೆ ಏನ್ ಮಾಡ್ತಾರಂತ ಕೇಳಿದ್ರೆ ಪರಮಾತ್ಮನಿಂದ ನೀವು ಬಿಟ್ಟು ಬಂದಿರಿ, ಮತ್ತೆ ನೀವು ಪರಮಾತ್ಮನಲ್ಲೇ ಹೋಗುವಂತಹ ಒಂದು ಅಭಯ ಹಸ್ತವನ್ನು, ಅಭಯ ಆಶೀರ್ವಾದ ಮಾಡತಕ್ಕಂಥ ಶಕ್ತಿ ಆಗ್ಲದ ಅಂತ ಕೇಳಿದ್ರೆ ಅದು ಗುರುನಾಥನಲ್ಲದ ಅಂತ ಗುರು ಕೊಟ್ಟಂತ ರುದ್ರಾಕ್ಷಿ. ಯಾಕಂದ್ರೆ ವಿಶ್ವರಾಜ್ಯರ ಬದುಕಿನಾಗ ನಾವು ನೋಡಿದಂಥವ್ರಾಗಿತ್ತು. ವಿಶ್ವರಾಜ್ಯರು ಇದ್ದಂತ ಸಂದರ್ಭದಲ್ಲಿ ದಿನಾಲು ಬಂದು ಯಾರೋ ದೀಪ ಹಚ್ಚಿ ಹೋಗ್ತಿದ್ರು, ಯಾರೋ ಕಸ ಹೊಡಿತಿದ್ರು. ಒಂದು ದಿವಸ ವಿಶ್ವರಾಜ್ಯ ಮತ್ತೆ ನೋಡಿದ. ಹೀಗೆ ಬಹಳಷ್ಟು ಮಹತ್ವವಂತರಾಗಿರ್ತಾವ. ಇವತ್ತು ನಾವೆಲ್ಲರೂ ಕೂಡ ಭಗವಂತನಿಗೆ ಏನ್ ಬೇಕು? ನಿರ್ಮಲವಾದಂತಹ ಮನಸ್ಸು, ನಿಷ್ಕಳಂಕರವಾದಂತಹ ಸೇವೆ ಹೃದಯ ಬೇಕು. ಅದೇ ನೋಡ್ತಾ ನಾವು ಏನು ನೋಡಂಗಿಲ್ಲ. ಇಲ್ಲಿ ಕೊಟ್ಟೂರು ಅಂತ ತಿಳ್ಕೊಂಡು ಅದು ಯಾವುದು ರಾಣಿ ಬಳ್ಳಾರಿ ಜಿಲ್ಲಾ. ಆ ಸ್ವಾಮಿಗಳು ಮೊದಲು ಕೊಟ್ಟೂರು ಸ್ವಾಮಿಗಳು ಸುಮಾರು ಶತಶತಮಾನಗಳಿಂದ, ಸಾವಿರಾರು ವರ್ಷಗಳ ಹಿಂದೆ ದಿನಾಲು ಎದ್ದ ಅಪ್ಪವ್ರು ಹೊರಗೆ ಬರಬೇಕು, ಕೊಟ್ಟೂರು ಬಸವಣ್ಣ ಹೊರಗೆ ಬರಬೇಕು. ಬರೋದ್ರಾಗಿ ಮಠ ತುಂಬ ಕಸಗೆಸ ಹೊಡೆದು ಅಪ್ಪವ್ರು ತಿರುಗಾಡಂತ ಜಾಗದ ಮೇಲೆ ರಂಗೋಲಿ ಹಾಕಿ ಹೋಗ್ಬೇಕು. ಮಠದಾಗ ಎದ್ದುಗಳಿಗೆ ಕೇಳಬೇಕು, ಯಾರು ಕಸ ಹೊಡೆದಾರೆ? ಯಾರು ಇಲ್ಬೇಕು. ಮತ್ತೆ ಯಾರು ಕಸ ಹೊಡಿತಾರ? ಯಾರು ನೀರು ಹೊಡಿತಾರ? ಯಾರು ಚಳಿ ಹೊಡಿತಾರ? ಯಾರು ರಂಗೋಲಿ ಹಾಕ್ತಾರ? ಯಾರನ್ರಿಪ್ಪ ಗೊತ್ತಿಲ್ಲ. ಅಪ್ಪವ್ರಂದ್ರು, ಆ ಮಠ ಸ್ವಾಮಿಗಳಂದ್ರು, ಇದನ್ನು ಯಾರದಾರ ನಾನೇ ಕಂಡು ಹಿಡಿಬೇಕು. ಒಂದು ಹಾಂಗ ಮಲ್ಕೊಂಡ್ರು ಕೂಡ ಮಲ್ಕೊಂಡರಂಗ ಮಲ್ಕೊಂಡ ಎತ್ತರದಿಂದ ನೋಡಿ ಕುಂತು ಕೇಳಿದ್ರು. ಪಟ್ನೆ ಹೊರಗೆ ಬಂದು ಒಬ್ಬ ಹರಿಜನ ಹೆಣ್ಮಗ ಹಾಕ್ಲಕ್ಕತ್ತು. ಅಪ್ಪವ್ರು ಹೊರಗೆ ಬಂದು ಓಡ್ಲಕ್ಕತ್ತು. ನಿಂದಿಸಿದ್ರು ಸ್ವಾಮಿಗಳು. ಯಾಕೆ ಅಂತೀರಿ? ಏನಿಲ್ಲಪ್ಪ, ನಾನು ಸೇವಾ ಮಾಡ್ತಿದ್ದೆ, ನಿನಗೆ ಗೊತ್ತಾಯ್ತಲ್ಲ, ಎಲ್ಲಿದ್ದೀವಿ ನಾವು ಬ್ಯಾಡ ಅಂತೀರಿ ಅಂತ ತಿಳ್ಕೊಂಡು ನಾವು ಓಡಿ ಹೋಗ್ತೀನಿ. ಬೇಡವಾ, ನೀನು ಮಾಡಿದ್ದು ನನಗೆಲ್ಲ ಕರ್ತೃ ಪುರುಷ ಕೊಟ್ಟೂರಪ್ಪ ಮುಖ್ಯಾದ. ಇಷ್ಟು ಭಕ್ತಿ ಭಾವ ನಿರ್ಮಲ ಮನಸ್ಸಿನ ನಡ್ಕೊಂತಂದ್ರೆ ನೀನು ಒಳ್ಳೇದಾಗ್ತದ ಅಂದ. ಹಂಗ ಹೆಣ್ಮಗಳು ಹಾಂಗ ಅಷ್ಟೇ ಅಲ್ಲವಾ, ಇಲ್ಲಿ ಬಾ. ಏನಪ್ಪ? ಇಲ್ಲ, ನೀ ಯಾವಾಗಲೂ ಕೂಡ ನಾ ಹೇಳದ್ರಾಗ ಮುಂದೆ ಬಂದು ನೀನು ಕಸ ಹೊಡಿತಿ, ಚಳಿ ಹೊಡಿತಿ, ರಂಗೋಲಿ ಹಾಕ್ತಿ ಅಂತಂದ್ರ
ಯಾವಾಗಲೂ ಕೂಡ ನಾನು ಮುಂದಿರ್ಬೇಕು. ಮುಂದೆ ಹೆಂಗಪ್ಪ? ಏನೂ ಇಲ್ಲ, ನಾ ಮುಂದೆ ದೇಹ ಬಿಟ್ಟ ನಂತರ ಏನು ತೇರು ಎಳಿತಿರ್ತಲ್ಲ, ನನ್ನ ತೇರು ಎಳೆಯುವಂತ ಸಂದರ್ಭದಲ್ಲಿ ನಿನ್ ಮನ್ಯಾಗ ಒಂದು ಎಮ್ಮೆ ಆಗ್ಲಿ ಆಕಳಾದ ಒಂದು ಕರು ಹಾಕಬೇಕು, ಆ ಗಿಣ್ಣ ತಂದು ನನ್ನ ನೆವದೆ ಇಡಬೇಕು, ನಿನ್ನ ನೆವದೆ ಬಂದು ನಾನು ಹುಟ್ಟಿದ್ರೆ ನನ್ನ ತೇರು ಹತ್ತನ ಹೋಗಂಗಿಲ್ಲ ಅಂತಂದ್ರೆ ಯಪ್ಪ ಅದು ನೀವು ಕೊಟ್ಟ ಆಶೀರ್ವಾದ ಅಂತ ತಿಳ್ಕೊಂಡು ತಗೊಂಡು ಹೊಂಟ್ರು. ಇವಾಗಾದ್ರೂ ಕೂಡ ಕೊಟ್ಟೂರು ಜಾತ್ರೆಯಲ್ಲಿ ಎಲ್ಲ ಕಮಿಟಿಯವರು ಸುಮಾರು ಲಕ್ಷಾಂತರ ಜನ ಬಂದಿರ್ತಾರ. ತೇರು ಎಳಿಬೇಕು ಅಂತ ತಿಳ್ಕೊಂಡು ನಿಂತಿರ್ತಾರ, ಮಂದಿ ನೋಡ್ತಿರ್ತಾರೆ, ಊರನವರು ಅವರು ಇವರು, ನಿಂದ್ರಿ ಯಾಕೆ ಹರಿಜನರ ಮನೆಯಿಂದ ಹಾಲು ಬರಬೇಕು ಅಲ್ಲ, ಮತ್ತ ಹಾಲು ಬರಬೇಕಂತ ತಿಳ್ಕೊಂಡಾದ್ರೆ ಗಿಣ್ಣದ ಹಾಲು ಬೇಕಲ್ಲ. ಸುಮಾರು ಶತಮಾನಗಳಿಂದಲೂ ಕೂಡ ನಡೆದು ಬಂದ ಪದ್ಧತಿ ಏನಂತ ಕೇಳಿದ್ರೆ, ಅವ್ರ ಮನ್ಯಾಗ ಆಕಳಾಗ್ಲಿ ಎಮ್ಮೆ ಆಗ್ಲಿ ಏನೇ ಆಗ್ಲಿ ಜಾತ್ರೆ ಸೇಫ್ ಬಂದಾಗ ಅದು ಕರುವಿಗೆ ಆಗ್ತದ, ಅದರ ಹಾಲು ಎಲ್ಲಿ ಮುಟ್ತಂದ್ರೆ ಕೊಟ್ಟೋರಪ್ಪರು ಪೂಜೆಗೆ ಮುಟ್ಟುವಂಥದ್ದಾಗ್ತದೆ. ಅಂಥ ಒಂದು ವಿಚಾರದಲ್ಲಿ ವಿಶ್ವರಾಧ್ಯರು ಇರುವಂತ ಸಂದರ್ಭದ ದಿನ ಕಸ ಹೊಡಿತಿದ್ರು ಹೋಗ್ತಿದ್ರು. ವಿಶ್ವರಾಧ್ಯರಿಗೆ ಬಾಹ್ಯ ಪ್ರಪಂಚದ ಅರಿವು ಇದ್ದಿದ್ದಿಲ್ಲ. ಒಮ್ಮೆ ಅವರ ಸದ್ಭಕ್ತರಾದಂತ ಅವರ ಶಿಷ್ಯನಾದಂತ ಸಕ್ರಪ್ಪ ಗೌಡರು ಬಂದು ವಿಶ್ವರಾಧ್ಯರ ಹೊತ್ತು ನಿಂದಿರ್ತಾರ, ದೂರ ನಿಂದಿರ್ತಿದ್ರು. ಯಾಕಲ್ಲೇ ನಿಂತಿದ್ದಲ್ಲ ಅಂತ ಕೇಳಿದ್ರೆ, ಏನೂ ಇಲ್ಲಪ್ಪ, ಇಲ್ಲೇನ್ ಮಠದ ಜನ ಬಂದು ಕಸ ಹೊಡೆದು, ಹೌದಲ್ಲೇ ಕಸ ಹೊಡೆದು ರಂಗೋಲಿ ಹಾಕಿ ಹೋಗ್ತಿಲ್ಲ, ನೈಕಲ್ ಮಲ್ಲಮ್ಮ ಸತ್ತಾಳ, ದೇವಿ ಬಿಟ್ಟಾಳ, ಸ್ವಲ್ಪ ಹೋಗಿ ಬರ್ತೀನಿ. ವಿಶ್ವರಾತ್ರ ಅಂತ ಅಂದ್ರೆ ಇಲ್ಲಿ ಬಂದು ಜನ ಕಸ ಹೊಡಿತಿಲ್ಲ, ಹೌದು ಕಸ ಹೊಡಿತಿಲ್ಲ, ರಂಗೋಲಿ ಹೌದು ಅಲ್ಲಲೇ, ನನ್ನ ಜಾಗದಾಗ ಕಸ ಹೊಡೆದಂಥದ್ದು, ನನ್ನ ಜಾಗದಾಗ ರಂಗೋಲಿ ಹಾಕಂತ ಆ ಮಲ್ಲಮ್ಮ ಒಯ್ಯದ ಅದೇ ಆ ಮಗನಿ ಧೈರ್ಯ ಬಂತಲ್ಲ ಅಂದ್ರು ವಿಶ್ವರಾಧ್ಯರು. ಅದಕ್ಕೆ ಅವೇನಂತಾರೆ, ಆ ಧೈರ್ಯದ ಮಾತು, ಆ ದಿಮಾಕಿನ ಮಾತು, ಆ ಗಾಂಭೀರ್ಯದ ಮಾತು ಅವ್ರ ಬಳಿ ಬರ್ತಾರೆ. ಇವ್ರೇ ಹಂಗ ಅನ್ನಕ್ಕಾಗ್ತದೆಪ್ಪ, ಅದು ನಮ್ಗೆ ಗೊತ್ತಿಲ್ಲ, ನಿನಗ ಅರಿವಿಗೆ ಬಿಟ್ಟಂತದ್ದು. ಹೌದಲ್ಲೇ, ಅದೇನೋ ನಾನು ಕಣತಪ್ಪಾಗಿರ್ಬೇಕಲ್ಲೇ. ಈಗ ಇಲ್ಲಿ ಮಠದಾಗ ಒಂದು ರುದ್ರಾಕ್ಷಿ ಸರ ಅದ, ಈ ರುದ್ರಾಕ್ಷಿ ಸರ ಒಯ್ದು, ಅಂದ್ರೆ ನಾನೇ ಬರ್ಬೇಕು ನೀನೇ ಬರ್ಬೇಕಂತಲ್ಲ, ಈ ರುದ್ರಾಕ್ಷಿ ಸರ ಒಯ್ದು ಆಕಿನ ತಲೆದಿಂಬಿಗಿಡು ಇಟ್ಟು ಅಪ್ಪು ಕರ್ಲಾಕತ್ತನಂತ ಹೇಳಿ ಕರ್ಕೊಂಬಾರ್ಯಾಕ ಮಲ್ಲಮ್ಮಗ ಅಂತ ಹೇಳಿ ನಮ್ಮ ವಿಶ್ವರಾಜರು. ಸಕ್ರಪ್ಪ ಗೌಡರು ವಿಶ್ವರಾಧ್ಯರು ಕೊಟ್ಟಂತ ಅಲ್ಲಿ ಯಾಕೆ ತಗೊಂಡು ಹೋಗ್ಲಿ ಅಂದ, ಅವನು ಕೈ ಮುಟ್ಟು ಕೊಡಲ್ಲ, ತಗೊಂಡು ಹೋಗ್ಲಿ ಅಲ್ಲಿ ಒಂದು ರುದ್ರಾಕ್ಷಿ ಸರ ಬಿದ್ದು ಒಯ್ದು ಎಲ್ಲ 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 ಮಂದಿ ಬಂದಿತ್ತು, ಬಾರ್ಸದ ಹರಿ ಎರಡದು. ಅದು ಇವಾಗ ನಂಗೆ ಅದೇನು ಹಚ್ತಿರಲ್ಲ, ಅದು ಅಲ್ಲ ಶಿವಾಯ ನಾವು ಹಾವೇನು ಇದ್ದಿದ್ದಿಲ್ಲ. ನಮ್ದೊಂದು ಪದ್ಧತಿ ಅದ, ಯಾರ ಮನೆ ಅದು ಹಚ್ಚಿರ್ತಾರ ಅವ್ರ ಶವ ಸಂಸ್ಕಾರಕ್ಕೆ ನಾವು ಹೋಗಂಗಿಲ್ಲ. ಹೋಗಂಗಿತ್ತಂತಂದ್ರೆ ಮೊದಲು ಹೇಳಿ ಕಳಿಸ್ತೀನಿ ಶಾಸ್ತ್ರಿಗಳು, ಅದು ಬಂದ್ ಮಾಡ್ಬೇಕು, ನಾವು ಹೋಗಿ ಬಂದ ನಂತರ ಅವ್ರು ಹಚ್ಕೊಂಡು ಕೊಂಡ್ರಲಕ್ಕಂತೆ. ಅಂದಾಗ ಎಲ್ಲ ಮಂದಿ ಕುಂತಿದ್ರು. ಸಕ್ರಪ್ಪ ಅವನು ಅವ್ರ ಪಾದ ಬಿಟ್ಟು ಬರ್ತಿದ್ದಿಲ್ಲ. ಯಾಕ ಬಂದಾನ ದೊಡ್ಡ ಶರಣ, ಯಾಕಪ್ಪ ಅನ್ಕೊಂಡು ಕರ್ಕೊಂಡು ಅವ್ರು ಹೊಡ್ತಿದ್ರು, ಕುಂತಿದ್ರು. ಏನಿಲ್ಲ, ನಮ್ಮ ಅಪ್ಪ ಕರೆಕತ್ತನ, ಮಲ್ಲಮ್ಮ ಅಪ್ಪನ ನಿಗಾ ತಪ್ಪಿನಿ ಏನೋ ಮ್ಯಾಗ ಹೋಗಿದಂತವ, ಅಪ್ಪ ಕರೆಕತ್ತನ ಬಾ ಅಂತ ತಿಳ್ಕೊಂಡು ರುದ್ರಾಕ್ಷಿ ತಲೆದುಂಬಿ ಇದ್ದಾಗ ಎರಡೂ ಕೈ ಜೋಡಿಸಿ ನಿಂತಂತಾಕಿ, ನಡೆಯಪ್ಪ ಹೋಗಿ ಬರಮ್ಮ. ಯಪ್ಪ ನಾನು ಹೊಡ್ತಾನ ಸುಮ್ ಮಲ್ಕೊಂಡಿದ್ದೆ, ಗೊತ್ತಿದ್ದಿಲ್ಲ ಅಂದಾಗ ಮುಂಜೆ ಅಂದ್ರ ದಡ ಇನ್ನೊಂದು ತಾಸಾದ್ರಿ ಹೊರ್ತಿದ್ದೀವ್ರಿ ನಾವು ಅಂದ್ರೆ ದುಡ್ತಿದ್ದೆ ಅಂತಂದ್ರೆ. ಆ ಮುದುಕಿ ಸುಮಾರು ಒಂದು 100 ವರ್ಷ ಸಹಿತ ಇರ್ತೇನೆ, ನನ್ನ ಮೇಲೆ ಸ್ವಲ್ಪ ವರ್ಷ ಆಗಿರ್ಬೇಕು. ದಿನಾಲು ರೊಟ್ಟಿ ಮಾಡ್ಕೊಂತ ನಾನು ಕೊಡ್ತಿರ್ತ ಕೇಳಿದ್ದು. ನಮ್ಮ ಅಪ್ಪನ ರುದ್ರಾಕ್ಷಿ ಎಂದು ಬಂದು ನನ್ನ ತಲೆಗೆ ಮುಟ್ಟಿತ್ತು, ಅವತ್ತಿನಿಂದ ನಾವು ಒಂದು ಗೋಧಿ ತಗೊಂಡಿಲ್ಲ, ಇಂಜೆಕ್ಷನ್ ಅಂತ ಮೊದಲೇ ಗೊತ್ತಿಲ್ಲ ಅಂತ ಹೇಳಿದಕ್ಕೆ. ದೊಡ್ಡ ಡಾಕ್ಟರ್ ಬಲ್ಲೇ ಟ್ರೀಟ್ಮೆಂಟ್ ಆಗ್ಯದ, ಮತ್ತೆ ಯಾಕೆ ಸಣ್ಣ ಡಾಕ್ಟರ್ ನೀವು ಸುತ್ತೋದು ಮಾಡ್ತಾರಂತ ಡಾಕ್ಟರ್ ಹೇಳುವಂತಹ ತಾತ್ಪರ್ಯ ಏನಂತ ಕೇಳಿದಾಗ, ಆ ರುದ್ರಾಕ್ಷಿಯಲ್ಲಿ ಅಷ್ಟು ಘನತನವಾದಂತಹ ಶಕ್ತಿ ಅದ. ಆ ಶಕ್ತಿ ಸಮರ್ಥವಾದಂತಹ ಬದುಕನ್ನ ಪಡೆದುಕೊಂಡು ನೀವೆಲ್ಲರಿಗೂ ಕೂಡ ಶಿವಸ್ವರೂಪರಾಗಿದ್ದೀರಿ. ಅಂತ ಶಿವಸ್ವರೂಪದ ಬದುಕನ್ನ ನೀವೆಲ್ಲರೂ ಕೂಡ ಭಕ್ತಿ ಭಾವ ಶ್ರದ್ಧೆಗಳಿಂದ ನಡ್ಕೊಂಡಾದ್ರೆ ನಿಮಗೂ ಮತ್ತು ನಿಮ್ಮ ಗುರು ದೀಕ್ಷೆ ಕೊಟ್ಟಂತ ಗುರುವಿನೂ ಕೂಡ ಆ ಕೀರ್ತಿ ಸಲ್ಲುವಂಥದ್ದು ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ತಿಳಿಸುತ್ತಾ, ಇನ್ನೊಂದು ಏನು ಸೂಚನೆ ಅಂತ ತಿಳ್ಕೊಂಡು ಕೇಳಿದರೆ, ವಿಶ್ವರಾಧ್ಯರು ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಬೊಗಳಾಮುಖಿಯ ಕೃಪಾಶೀರ್ವಾದದಿಂದ ಪಡೆದುಕೊಂಡಂತ ಪುಣ್ಯಾತ್ಮರು ಆ ಬೊಗಳಾಮೂರ್ತಿಯನ್ನು ಇಂಥಲ್ಲೇ ಸ್ಥಾಪನಾ ಮಾಡಬೇಕಂತ ತಿಳ್ಕೊಂಡು ಅವರ ಅಭಿಪ್ರಾಯ ಇತ್ತು. ವಿಶ್ವರಾಧ್ಯರ ಗುಷ್ಟಿ ಇತ್ತದು. ಆ ವಿಚಾರಕ್ಕನುಗುಣವಾಗಿ
ಆ ಬಗಲಾಂಬಿಕಾ ಮೂರ್ತಿಯನ್ನು ಇವಾಗ ಏನು ಸ್ಥಾಪನಾ ಮಾಡಿವಲ್ಲ, ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಾರಾಧ್ಯರು ಇದು ಬಗಲಾಂಬಿಕಾ ತಾಯಿ ವಿಶ್ವಾರಾಧ್ಯರಿಗೆ ತ್ವರಿಕರ ರೂಪವಾಗಿ ಕೊಟ್ಟಂತ, ವಸ್ತುಗಳ ರೂಪವಾಗಿ ಕೊಟ್ಟಂತ ಅಣಿಮಾಜ ಅಷ್ಟಸಿದ್ಧಿಗಳು. ಅಂದ್ರೆ ಆ ಬದುಕಿನ ಸಮುಚ್ಚಯವೇ ಆ ಅಷ್ಟಸಿದ್ಧಿಗಳ ಹತ್ತಿರವಿರುವಂತದ್ದಾಗ್ತದೆ. ಅಂದ್ರೆ ಏನೇ ಇರಲಿ, ಸಂಪತ್ತಿರಲಿ, ವಿದ್ಯೆ ಇರಲಿ, ಹೌದಿರಲಿ, ಅಲ್ಲಿರಲಿ, ಪ್ರಾಪ್ತಿ, ಪ್ರಾಕ್ಷಣ್ಯ, ಅಣಿಮಾ, ಮಹಿಮಾ, ಗರಿಮಾ, ವಶತ್ವ, ಈಶತ್ವ, ಇವೆಲ್ಲ ಸಿದ್ಧಿಗಳು ಇರ್ತಾವಲ್ಲ, ಆ ಸಿದ್ಧಿ ಕೈವಶ ಮಾಡಿಕೊಂಡು ಆ ಸಿದ್ಧಿ ಅವನಲ್ಲಿ ಯಾಕೆ ಹೊಡೆದು ಈ ಕ್ಷೇತ್ರ ಯಾಕಿಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವುದೇ ಒಬ್ಬ ಸಿದ್ಧಿ ಸಾಧಕ ತನ್ನ ಸಾಧನೆಯಲ್ಲಿ ಸಿದ್ಧಿ ಮಾಡಿಕೊಂಡು ಆ ಸಿದ್ಧಿಯಿಂದ ಏನಾದರೂ ಫಲ ತಗೊಂಡಿದ್ದಂತಂದ್ರೆ ಆ ಸಿದ್ಧಿಯಿಂದ ಮತ್ತು ಆ ವ್ಯಕ್ತಿ ಮತ್ತು ಆ ಕ್ಷೇತ್ರದ ಪ್ರಭಾವ ಅಲ್ಲಿಗೆ ಮುಗಿತದೆ. ಆದ್ರೆ ಸಿದ್ಧಿಯಿಂದ ಸಾಧನ ಮಾಡಿಕೊಂಡು ಅದನ್ನು ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ತಿಳ್ಕೊಂಡು, ಅಂದ್ರೆ ಇದು ನಾನು ಉಣ್ಣುವಂಥದ್ದಲ್ಲ, ಲೋಕಕ್ಕೆ ಅದರ ಊಟ ನೀಡಬೇಕು, ರುಚಿ ಉಳಿಸಬೇಕನ್ನುವಂತ ಮನೋಭಾವನೆ ಯಾವ ಯೋಗಿಯಲ್ಲಿ, ತ್ಯಾಗಿಯಲ್ಲಿ ಇರ್ತದ, ಅದು ನಿರಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕಕ್ಕೆ ಪ್ರಸಿದ್ಧಿಯಾಗಿ ಹೊಡತಕ್ಕಂಥ ಕ್ಷೇತ್ರ ಆಗಿರ್ತದೆ ಅಂತ ತಿಳ್ಕೊಂಡು ಆ ವಿಧಾನದಲ್ಲಿ ಕೇಳುವಂತವರಾಗ್ತೀವಿ. ಇವತ್ತು ತುಮಕೂರು ಇಷ್ಟು ಉತ್ತರೋತ್ತರವಾಗಿ ಬೆಳೆಯಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಆ ಪುಣ್ಯಾತ್ಮ ಸಿದ್ಧಿ ಸಾಧನ ಮಾಡಿಕೊಂಡು ತಾನು ಉಳ್ಳಾರ್ದ ಅಡಿಗೆ ಮಾಡಿಟ್ಟು ಮುಂದೆ ಬರತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಹೊಟ್ಟೆ ತುಂಬುಡಿ ಅಂತ ತಿಳ್ಕೊಂಡು ಆ ಅನ್ನ ಇಟ್ಟು ಹೋಗ್ಯಾನಲ್ಲ, ಆ ಅನ್ನದ ಪ್ರಭಾವ ಈ ಕ್ಷೇತ್ರದಲ್ಲಿ ಇಷ್ಟು ಬೆಳವಣಿಗೆ ಹೊಂದತಕ್ಕಂಥದ್ದಾಗ್ತದ. ಅಂತ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿ ಪ್ರತಿಷ್ಠಾಪನೆ ಇವತ್ತು ಅಣಿಮಾ, ಮಹಿಮಾ, ಗರಿಮಾ, ಪ್ರಾಕ್ಷಣ್ಯ, ವಶತ್ವ, ಈಶತ್ವ ಅಂತ ತಿಳ್ಕೊಂಡು ಒಂದೊಂದು ಸಿದ್ಧಿ ಹೇಳ್ತಿರ್ತೀನಿ. ಅವೆಲ್ಲ ವಶ ಮಾಡಂತ ಸಿದ್ಧಿ ಬೇರೆ, ಯಶ ಮಾಡಂತ ಸಿದ್ಧಿ ಬೇರೆ, ಅಣಿಮಾ ಸಿದ್ಧಿ ಬೇರೆ, ಮಹಿಮಾ ಸಿದ್ಧಿ ಬೇರೆ. ಅಣಿಮಾ ಅಂತ ತಿಳ್ಕೊಂಡಂದ್ರೆ ಸೂಕ್ಷ್ಮ ಇದ್ದದ್ದು, ಯಪ್ಪ ನನ್ನ ಬಗ್ಗೆ ಇಷ್ಟೇ ಅದು ಗುರುನಾಥ ಹೆಂಗ, ಅದಕ್ಕೂ ವಿಪುಲವಾಗಲಿಕ್ಕೆ ದೊಡ್ಡದಾಗುವಂಥದ್ದು, ಬೆಳೆಯುವಂಥದ್ದು. ಗರಿಮಾ, ನನಗೊಂದು ದೊಡ್ಡ ಕಂಟಕ್ಕೆ ಬಂದು ಹೆಂಗ್ ಮಾಡಬೇಕಪ್ಪ ಗುರುನಾಥ, ಹೆಂಗಿದು ದೊಡ್ಡದಿದ್ದದ್ದು ಸಣ್ಣದ ಮಾಡಿ ಪಾರಾಗಿ ಹೋಗುವಂಥದ್ದು. ಅಂತ ಸಿದ್ಧಿಗಳನ್ನ ವಿಶ್ವಾರಾಧ್ಯರು ಸ್ಥಾಪನಾ ಮಾಡಿಕೊಂಡು ಅವರು ಇದ್ದಂತ ಸಂದರ್ಭದಲ್ಲಿ ನಮಗೆ ಎಲ್ಲಿ ಜಾಗ ಕೊಡ್ತೀವಿ ಅಂತ ತಿಳ್ಕೊಂಡು, ಈಗ ಹೆಂಗ್ ನೀವು ಬಡ ಬಡ ಬಂದು ಗಡಬಡ್ನ್ಯಾಗ ಒಬ್ರಿಗೊಬ್ರು ಒತ್ತಾಡ್ಕೊಂತ ಕುಂತ್ರಿ, ಹಂಗ ಓಸು ಬಂದು ನಿಂತ ಗಡಬಡ ಮಾಡಬೇಡಿ, ನಿಮ್ಗೊಂದು ಜಾಗ ಕೊಡ್ತೀನಿ ಅಂತ ತಿಳ್ಕೊಂಡು ಈಗೇನು ಅಷ್ಟ ಸಿದ್ಧಿ ಕಟ್ಟಿ ಅದಲ್ಲ, ಆ ಕಟ್ಟೆ ಮ್ಯಾಗ ಒಂದೊಂದು ಒಬ್ಬೊಬ್ಬರಿಗೆ ಜಾಗ ತೋರಿಸಿ ನೀವು ಇಲ್ಲೇ ಕುಂದಿರ್ಬೇಕು. ಹಾ ಕೇಳಿರಿ, ಬರೀ ಇಲ್ಲೇ ಕುಂತ ಹಂಗೆ ಎದ್ದು ಹೋಗೋದಲ್ಲ, ನಾ ಇರೋತವರೆಗೂ ಸೂರ್ಯ ಚಂದ್ರವರೆಗೂ ನಾನಲ್ಲ, ನಾನು ಆದ ನಂತರ ಈ ಜಾಗಕ್ಕೆ ಯಾರು ಬಂದು ಕುಂದಿರ್ತಾರ ಬಂದವ್ರು ಮಾತು ಉಳಿಸ್ಕೊಡ್ಬೇಕು. ಅದು ಮೊದಲು ನೀವು ನಾ ಹೇಳ್ದಂಗೆ ಕೇಳ್ರಿ ಅನ್ನುವಂತಾವ. ನಮ್ದು ಏನಿಲ್ಲ, ಯಾರ್ದು ಏನಿಲ್ಲ, ಮೊದಲನೇ ಒಂದೇ ಆದದು. ಅಂಥ ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಆ ಸ್ಥಾಪನೆ ಮಾಡಿಕೊಂಡಂತ ವಿಶ್ವಾರಾಧ್ಯರ ಬರೀ ಕೇವಲ ಜ್ಞಾನ ರೂಪವಾಗಿದ್ದಂಥ ಮೂರ್ತಿಗಳನ್ನ, ವಸ್ತುಗಳನ್ನ ಇವತ್ತು ಸ್ವರೂಪ ಜ್ಞಾನ ಅಂದ್ರೆ ಇವತ್ತು ಅದು ಅಣಿಮಾ ಸಿದ್ಧಿ ಹೆಂಗಿರ್ತದ, ಹಿಂಗಿರ್ತದ, ಗರಿಮಾ ಸಿದ್ಧಿ ಹೆಂಗಿರ್ತದ, ಹಿಂಗಿರ್ತದ ಅಂತ ತಿಳ್ಕೊಂಡು ಅದೆಲ್ಲ ಆಕಾರ ಸ್ವರೂಪವಾದಂತ ಮೂರ್ತಿಗಳು ತಯಾರು ಮಾಡಿ ಸ್ಥಾಪನಾ ಅವಾಗೇ ಮಾಡಬೇಕಾಗಿತ್ತು ಬಗಲಾಂಬಿಕಾ ಸಂಘಟನೆ. ಆದರೂ ಕೆಲವು ಕಾರಣಗಳಿಂದ ಆಗಿದ್ದಿಲ್ಲ. ಈಗೆಲ್ಲ ಭಕ್ತರ ಸಹಕಾರದಿಂದ ಅದನ್ನು ತಯಾರಾಗ್ಯದ. 8 ಮೂರ್ತಿಗಳು ಎಂದು ಸ್ಥಾಪನಾ ಮಾಡ್ತವೆ ಅಂತ ತಿಳ್ಕೊಂಡು ಕೇಳಿದ್ರೆ ವಿಶ್ವಾರಾಧ್ಯರ ತೊಟ್ಟಿಲ್ಲ. ಅಂದ್ರೆ ಮಾರ್ಚ್ 21ನೇ ತಾರೀಕಿನ ಆ ಕಾರ್ಯಕ್ರಮ ನಡೆಯುವಂಥದ್ದಾಗ್ತದೆ, ಪ್ರಾರಂಭ ಆಗ್ತದೆ. ಅವೆಲ್ಲಾ ಮೂರ್ತಿಗಳನ್ನು ತಗೊಂಡು ಗಂಗಾ ಸ್ನಾನಕ್ಕೆ ಹೋಗೋದು. 8 ಮೂರ್ತಿಗಳು, ಸುಮಾರು 41 ಇಂಚಿನ ಮೂರ್ತಿಗಳು, ದೊಡ್ಡ ಪ್ರಮಾಣ. ಅವೆಲ್ಲ ಮೂರ್ತಿಗಳು ಬಂದು ಕುಂತಾಗ ಸಪ್ರೇಟ್ ಎಲ್ಲಾನು ಬಂದು ಒಬ್ಬರಿಗೆ ಕೇಳೋದಿಲ್ಲ. ಇದು ಬೇಕಾದ್ರೆ ಇದು ಈ ಮೂರ್ತಿ ಬಲಿ ಏನ್ ಬೇಕಾದ್ರೆ ಕೇಳೋದು, ಆ ಮೂರ್ತಿ ಬಲಿ ಏನ್ ಬೇಕಾದ್ರೆ ಕೇಳ, ಇದು ಮೂರ್ತಿ ಬಲಿ ಚಪ್ಪ ನನಗೆ ಹಿಂಗದ, ಇಲ್ಲಿ ಹೋಗದ, ನೀ ಹೆಂಗದ, ಹಿಂಗ ಅಷ್ಟು ಎಲ್ಲಾ ಅಧಿಕಾರ ವಿಕೇಂದ್ರೀಕರಣ ಅಂತ ತಿಳ್ಕೊಂಡು ಹೇಳ್ತಾರೆ. ವಿಭಾಗ ಮಾಡೋಂಥದ್ದು ಅದು ಬಹಳ ಸರಳ ಕೆಲಸ. ಅಂತ ಒಂದು ವಿಚಾರ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿ ಗಂಗಾ ನದಿ ಸ್ನಾನಕ್ಕೆ ಇಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿರತಕ್ಕಂಥ ನಾವೇನು ಸ್ನಾನಕ್ಕೆ ಹೋಗ್ತೀವಲ್ಲ, ಆ ಭೀಮಾ ನದಿಗೆ ಗಂಗಾ ಸ್ನಾನಕ್ಕೆ ಕರ್ಕೊಂಡು ಹೋಗೋದು. ಅಲ್ಲಿಂದ ಸುಮಾರು 101 ಡೊಳ್ಳು, ಹಲಿಗೆ, ಇನ್ನಿತರ ವಾದ್ಯ ವೈಭವದಿಂದ ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು. 21 ತಾರೀಕು, 22 ತಾರೀಕು ಮತ್ತು 23ನೇ ತಾರೀಕಿನ ದಿನ ಊರನ್ನೆಲ್ಲ ಹೆಣ್ಮಕ್ಳು ಬಂದಂತ ಎಲ್ಲ ಹೆಣ್ಮಕ್ಳು ವಿಶ್ವಾರಾಧ್ಯರು ಸ್ಥಾಪನೆ ಮಾಡಿದಂಥ ಅಣಿಮಾದಿ ಅಷ್ಟಸಿದ್ಧಿಗಳ ಮೂರ್ತಿಗೆ ಕಳಸ ಬೆಳಗಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು.
ಮತ್ತೆ ಯಾರ್ಯಾರು ಬಳೆ ಇಡಿಸ್ತೀವಿ ಅಂತಾರ, ಯಾರ್ಯಾರು ಉಡಿ ತುಂಬ್ತೀವಿ ಅಂತಾರ. ಒಟ್ಟಾರೆ ಅದು ನಡೀತಕ್ಕಂಥ ಬಹಳ ದೊಡ್ಡ ಕಾರ್ಯಕ್ರಮನಲ್ಲ, ಸಣ್ಣದನಲ್ಲ. ಯಾವ ಬಸವಶಾಸ್ತ್ರಿ ಒಂದು ಜಾತ್ರೆಗೆ ಹೇಳಮ್ಮನ್ರಿ ಅಂತ ಹೇಳಿ, ನೋಡಪ್ಪ ನಿಮ್ಮ ಮನೆಗೆ ಏನೋ ಮಾಡ್ಕೊಂತಿರೋದು ಯಾಕೋ ಶಾಸ್ತ್ರ ಮತ್ತೆ ಯಾರಿಗೆ ಹೇಳಿ ಇಲ್ರಿಯಪ್ಪ, ಸುಮ್ಮನೆ ನಮ್ಮ ಮನ್ಯಾಗ ನಮ್ಮ ಅಣ್ಣತಮ್ಮರಿಗೆ ನಾವು ಬಂಧು ಬಾಂಧವರಿಗೆ ತಗೊಂಡು ಹೇಳಿದೆವು ಅಂತ ತಿಳ್ಕೊಂಡು ಅವ್ ಹೆಂಗಂತನ ಹಂಗೆ ಲಕ್ಷ ಲಕ್ಷ ಮಂದಿ ಹೇಳೋದು ಬೇಡಪ್ಪ. ಇವು ನಮ್ಮ ಒಳಗೆ ಏನಾಗಲ್ಲ, ಇವಕ್ಕೆ ನಾವು ಏನು ಮಾಡಿದ್ರು ಬಿಡಂಗಿಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ನಾಳೆ ಮತ್ತೆ ಬಿಟ್ಟು ಮಾಡ್ಯಾನ ಅಂತ ತಿಳ್ಕೊಂಡು ಅನ್ನೋದು ಬೇಡಪ್ಪ. ನಮ್ಮ ಕುಟುಂಬದವ್ರನ್ನ ತಗೊಂಡು ಈ ಕೆಲಸ ಮಾಡಮ್ಮ ಅಂತ ತಿಳ್ಕೊಂಡು ನಮ್ಮ ಅಪೇಕ್ಷೆ ಮೇರೆಗೆ ವಿಶ್ವರಾಜ್ಯರ ಕೃಪಾಶೀರ್ವಾದದಿಂದ ಆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ತಿಳಿಸುವಂಥದ್ದಾಯಿತು. ಉಗಾದಿ ಆದ 3ನೇ ದಿನಕ್ಕೆ ಅಂದರೆ ಮಾರ್ಚ್ 21, 22, 23 ಅದು ನಮ್ಮ ಕಾರ್ಯ ಅಲ್ಲ, ವಿಶ್ವರಾಜ್ಯರ ಕಾರ್ಯ. ಅದು ಬಗಳಾಂಬಿಗೆ ಸ್ಥಾಪನಾ ಮಾಡಬೇಕು. ನಂತರ ಅಣಿಮಾಜ ಅಷ್ಟಸಿದ್ಧಿಗಳನ್ನು ಸ್ಥಾಪನಾ ಮಾಡಿದಾಗ ಅವ್ರು ಏನು ಅನ್ಕೊಂಡಿದ್ರಲ್ಲ, ಅನ್ಕೊಂಡದ್ದು ಪೂರ್ತಿ ಆಯ್ತಪ್ಪ ಮಾಡಿದೆವು ಅನ್ನತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬಂದಂಥದ್ದಾಗ್ತದೆ. ಅದು ಕೇವಲ ನನ್ನೊಬ್ಬನಿಂದಲ್ಲ, ಎಲ್ಲ ಬಳಗದವರು ಕೂಡಿ ನಿಂತು ವಿಶ್ವರಾಜ ಮುತ್ಯನ್ ಋಣ ಇಳಿಸುವವರೇ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವರಾಜರು ಬಗಳಂಬಿಕಾ ತಾಯಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಿ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮನ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೊಡು. ಗಣಪಂಡಿತ ವಿಶ್ವರಾಜ ಮಹಾರಾಜ್ ಕಿ